ನನ್ನೆಲ್ಲ ಸ್ನೇಹಿತರಿಗೆ ತರಗತಿಯ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಎನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀವಿ. ಇವತ್ತಿನ ವಿಶೇಷವಾದ ತರಗತಿ ಕರ್ನಾಟಕದ ಕೈಗಾರಿಕೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಈ ಒಂದು ತರಗತಿಯೊಳಗೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಬಗ್ಗೆ ಮತ್ತು ಹತ್ತಿ ಬಟ್ಟೆ ಕೈಗಾರಿಕೆ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮೊದಲಿಗೆ ಈ ಒಂದು ಕಾರ್ಖಾನೆಗಳ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಈ ಕರ್ನಾಟಕದಲ್ಲಿ ಕೈಗಾರಿಕೆಗಳನ್ನ ಯಾವ ರೀತಿಯ ಪ್ರಾರಂಭ ಆಯ್ತು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಈ ಕರ್ನಾಟಕದಲ್ಲಿ ಕೈಗಾರಿಕೆಗಳ ಒಂದು ಬೆಳವಣಿಗೆಗೆ ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆ ಅಪಾರವಾದದ್ದು. ಯಾವುದು? ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಕೊಡುಗೆ ಯಾವುದ್ರೊಳಗೆ ಕೈಗಾರಿಕೆಗಳ ಒಂದು ಬೆಳವಣಿಗೆಯಲ್ಲಿ ಅಪಾರವಾದಂಥ ಕೊಡುಗೆ ಈ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಕಾಣ್ತಾವೆ. ಅವರೊಂದು ತತ್ವವನ್ನು ಹೊಂದಿದ್ರು. ಯಾವುದು? ಕೈಗಾರೀಕರಣವಿಲ್ಲವೇ ವಿನಾಶ ಅಂತಂದು ಒಂದು ತತ್ವ. ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ತತ್ವ ಏನಪ್ಪ ಅಂದ್ರೆ ಕೈಗಾರೀಕರಣ ಇಲ್ಲವೇ ವಿನಾಶ ಎಂಬ ತತ್ವವನ್ನು ಅವರು ಹೊಂದಿದ್ರು. ಹಾಗಾಗಿ ಅವರು ರಾಜ್ಯದ ಒಂದು ಅನೇಕ ಕೈಗಾರಿಕೆಗಳಿಗೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಬುನಾದಿಯನ್ನು ಹಾಕ್ತಾ ಹೋಗ್ತಾರೆ. ಯಾವೆಲ್ಲ ಕಂಪನಿ ಇದು ನೋಡ್ತಾ ಹೋದ್ರಪ್ಪ ಅಂದ್ರೆ 1902 ಏನು ಮಾಡ್ತಾರಪ್ಪ ಅಂದ್ರೆ ಆ ಶಿವನ ಸಮುದ್ರದಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಜಲವಿದ್ಯುತ್ ಯೋಜನೆಯನ್ನು ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಎಲ್ಲಿ? 1902ರಾಗ ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಪ್ರಾರಂಭಗೊಂಡು ಆ ಒಂದು ವಿವಿಧ ಮೂಲದ ಒಂದು ಸಾಮಗ್ರಿ, ದಿನೋಪಯೋಗಿ ವಸ್ತುಗಳನ್ನು ತಯಾರಿಸುವಂಥ ಉದ್ಯಮಗಳೊಂದು ಏನು ಮಾಡ್ತಾ ಹೋಗ್ತು, ಅಸ್ತಿತ್ವಕ್ಕೆ ಬರ್ತಾ ಹೋಗ್ತು. ಜೊತೆಗೆ ಅಕ್ಕಿ ಗಿರಣಿ, ಹೆಂಚಿನ ತಯಾರಿಕೆ, ಬೀಡಿ, ಸಿಗರೇಟು, ಕಬ್ಬಿಣ ಮತ್ತು ಇತ್ಯಾದಿ ಪ್ರೌಢಿಗಳು ಏನಾಗ್ತವೆ, ಸ್ಥಾಪನೆ ಆಗ್ತವೆ. 1923ರಲ್ಲಿ 1923ರಲ್ಲಿ ಏನಾಗ್ತದಪ್ಪ ಅಂದರೆ ರಾಜ್ಯದಲ್ಲಿ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ, ಸಾಬೂನು ಕೈಗಾರಿಕೆ, ಹತ್ತಿ ಮತ್ತು ರೇಷ್ಮೆ ಗಿರಣಿ, ಕಾಗದ, ಸಿಮೆಂಟ್, ಬಣ್ಣ, ಸಕ್ಕರೆ, ಶ್ರೀಗಂಧದ ಎಣ್ಣೆ ಮುಂತಾದಂಥ ಆಧುನಿಕ ಕೈಗಾರಿಕೆಗಳು ಏನಾಗ್ತವಪ್ಪ ಅಂದ್ರೆ ಸ್ಥಾಪನೆ ಆಗ್ತವೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದಿನ ಮೈಸೂರು ಪ್ರಾಂತ್ಯ ಕೈಗಾರಿಕೆಯಲ್ಲಿ ಮಾದರಿ ರಾಜ್ಯವಾಗಿತ್ತು. ಯಾವಾಗ? ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಮೈಸೂರು ಏನಪ್ಪ ಅಂದ್ರೆ ಯಾವ ವಿಷಯದೊಳಗೆ ಕೈಗಾರಿಕೆಯೊಳಗೆ ಮಾದರಿ ರಾಜ್ಯ ಆಗಿತ್ತು. ಯಾವುದು? ಮೈಸೂರು ರಾಜ್ಯ. ಇದಕ್ಕೆ ಆರಂಭದಲ್ಲಿ ಬ್ರಿಟಿಷರು ಮತ್ತು ಅಂದಿನ ಅರಸರ ಒಂದು ಆಸಕ್ತಿ ಕೂಡ ಪ್ರಮುಖವಾಗಿ ಕಾಣ್ತಾ ಹೋಗ್ತೀವಿ. ಆದರೆ ಸ್ವಾತಂತ್ರ್ಯ ನಂತರದಲ್ಲಿ ಕೇಂದ್ರ ಸರ್ಕಾರದ ಕೈಗಾರಿಕಾ ನೀತಿ ರಾಜ್ಯದ ಒಂದು ಕೈಗಾರಿಕಾ ಪ್ರಗತಿಗೆ ಏನಾಗ್ತೈತಿ, ಪೂರಕವಾಗಿ ಕೆಲಸ ಮಾಡ್ತಾ ಹೋಗ್ತವೆ. ಇದರ ಒಂದು ಫಲವಾಗಿ ಅನೇಕ ಕೈಗಾರಿಕೆಗಳು ಏನಾಗ್ತವೆ, ಸ್ಥಾಪನೆ ಆಗ್ತವೆ. ಅದರಲ್ಲಿ ಪ್ರಮುಖವಾಗಿ ವಿಮಾನ ತಯಾರಿಕೆ, ಇಂಜಿನಿಯರಿಂಗ್, ಮಷಿನ್ ಟೂಲ್ಸ್, ಗಡಿಯಾರಗಳು, ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಅಲ್ಯೂಮಿನಿಯಂ, ಮಾಹಿತಿ ತಂತ್ರಜ್ಞಾನ, ವಿದ್ಯುನ್ಮಾನ, ಜೈವಿಕ ತಂತ್ರಜ್ಞಾನ ಉದ್ಯಮಗಳು ಕಾಣ್ತಾ ಹೋಗ್ತವೆ. ಇದು ಕರ್ನಾಟಕದ ಒಳಗೆ ಯಾವ ರೀತಿ ಕೈಗಾರಿಕೀಕರಣ ಪ್ರಾರಂಭ ಆಯ್ತು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಬಗ್ಗೆ ನೋಡ್ತಾ ಹೋಗೋಣ. ಈ ಕರ್ನಾಟಕವು ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪಿಸಿದ ಕೀರ್ತಿ ಯಾರು ಸಲ್ತದಪ್ಪ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಸಲ್ತಾ ಹೋಗ್ತೈತಿ. ಯಾಕಪ್ಪ ಅಂದ್ರೆ ಈ ಒಂದು ಸ್ಥಾಪಿಸಿದ ಕೀರ್ತಿಗೆ ಪಾತ್ರ ಆಗ್ತೈತೆ. ಯಾಕಪ್ಪ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ದೂರದೃಷ್ಟಿಯಿಂದ ಏನಾಗ್ತೈತಪ್ಪ ಅಂದ್ರೆ ಇಲ್ಲಿ ಬಾಬಾ ಬುಡನ್ಗಿರಿ ಅಂದರೆ ಇನಾಮ್ ದತ್ತಾತ್ರೇಯ ಪೀಠದಲ್ಲಿ ಸಿಗುವಂಥ ಉತ್ತಮವಾದಂಥ ಮತ್ತು ಅಪಾರ ಕಬ್ಬಿಣದ ಅದಿರನ್ನು ಬಳಸಿಕೊಳ್ಳೋಕೆ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯೊಳಗೆ 1923 ಏನು ಮಾಡ್ತಾ ಹೋಗ್ತಾರೆ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರು. ಯಾವಾಗ? 1923 ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಒಳಗೆ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಅದನ್ನ ಏನಂತ ಕರೀತಾರಪ್ಪ ಅಂದ್ರೆ ಮೈಸೂರು ಐರನ್ ಸ್ಟೀಲ್ ಆ್ಯಂಡ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ಕರೀತಾರೆ. ಮೈಸೂರು ಐರನ್ ಆ್ಯಂಡ್ ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ಕರಿತಾ ಹೋದ್ರು. ಆನಂತರ 1989 ಏನು ಮಾಡ್ತಾ ಹೋಗ್ತಾರೆ, ಭಾರತ ಸರ್ಕಾರಕ್ಕೂ ವಹಿಸ್ತಾರೆ. ಅಂದರೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಂದರೆ ಭಾರತ ಉಕ್ಕು ಪ್ರಾಧಿಕಾರಕ್ಕೆ ವಹಿಸ್ಕೊಡ್ತಾ ಹೋಗ್ತಾರೆ. ಮತ್ತು ಅದನ್ನ ಏನು ಮಾಡ್ತಾರೆ, ಈ ಪ್ರಸ್ತುತವಾಗಿ ಏನಂತ ಕರಿತಾವೆ, VISL ವಿಶ್ವೇಶ್ವರಯ್ಯ ಐರನ್ ಸ್ಟೀಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ಕರಿತಾ ಹೋಗ್ತೀವಿ. ಮೊದಲಿಗೆ ಮೈಸೂರು ಐರನ್ ಸ್ಟೀಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇತ್ತು. ಆಮೇಲೆ ಕಡೆ 1989ಕ್ಕೆ ಭಾರತ ಉಕ್ಕು ಪ್ರಾಧಿಕಾರಕ್ಕೆ ಸೇರಿಗೆ ವಹಿಸ್ಕೊಡ್ತಾ ಹೋಗ್ತಾರೆ.
ತದನಂತರದಲ್ಲಿ VISL ಅಂತ ಮರುನಾಮಕರಣ ಮಾಡ್ತಾ ಹೋಗ್ತಾರೆ. ಈ ರೀತಿಯಾದಂಥ ಈ ಒಂದು ಭದ್ರಾವತಿಯಲ್ಲಿ ಸ್ಥಾಪಿಸುವಂಥ ಈ ಒಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಯಾರ ಪ್ರಮುಖ ಪಾತ್ರಪ್ಪ ಅಂದರೆ ಸರ್ ವಿಶ್ವೇಶ್ವರಯ್ಯವರ ಪಾತ್ರವನ್ನು ನೋಡ್ತಾ ಹೋಗ್ತೀವಿ. ಈ ಕಾರ್ಖಾನೆಗೆ ಅಗತ್ಯವಾದಂಥ ಕಬ್ಬಿಣ ಅದಿರು ಎಲ್ಲಿ ಸಿಗ್ತದಪ್ಪ ಅಂದ್ರೆ ಕೆಮ್ಮಣ್ಣುಗುಂಡಿಯಿಂದ ಗುಡ್ಡದಿಂದ ಸುಣ್ಣ ಮತ್ತು ಭದ್ರಾ ನದಿಯಿಂದ ನೀರು ಮತ್ತು ಸೊಂಡೂರಿನಿಂದ ಮ್ಯಾಗ್ನೀಸ್ ಪೂರೈಕೆ ಆಗ್ತಿತ್ತು. ಈ ಒಂದು ಕೈಗಾರಿಕೆಗೆ ಅಗತ್ಯವಂತ ಕಚ್ಚಾ ವಸ್ತುಗಳು ಎಲ್ಲಿದ್ದ ಬರ್ತಿದ್ವಪ್ಪ ಅಂದ್ರೆ ಕಬ್ಬಿಣದ ಅದಿರು ಎಲ್ಲಿದ್ದ ಕೆಮ್ಮಣ್ಣುಗುಂಡಿಯಿಂದ ಪಂಡಿಗುಂಡದಿಂದ ಮತ್ತು ಸುಣ್ಣ ಮತ್ತು ಪಟ್ಟಿಗುಂಡದಿಂದ ಸುಣ್ಣ ಸಿಗ್ತಿತ್ತು. ಭದ್ರಾ ನದಿಯಿಂದ ನೀರು ಸಿಗ್ತಿತ್ತು. ಸಂಡೂರು ನದಿಯಿಂದ ಮ್ಯಾಗ್ನೀಸ್ ಪೂರೈಕೆ ಆಗ್ತಿತ್ತು. ಆರಂಭದೊಳಗೆ ಊದು ಕೂಲುವೆಯ ಒಂದು ಉರುವಲನ್ನು ಏನು ಮಾಡ್ತಾಯಿದ್ರು, ಉಪಯೋಗಿಸ್ತಿದ್ರು. ತದನಂತರದೊಳಗೆ ಶರಾವತಿ ವಿದ್ಯುಚ್ಛಕ್ತಿ ಉತ್ಪಾದನಾ ಕೇಂದ್ರ ಪ್ರಾರಂಭವಾದ ಮೇಲೆ ಜಲ ವಿದ್ಯುಚ್ಛಕ್ತಿಯನ್ನು ಬಳಸಿಕೊಳ್ತಾ ಹೋಗ್ತಾರೆ. ಈಗ ವಿಶೇಷ ರೀತಿಯ ಉಕ್ಕು ಬಿಡು ಕಬ್ಬಿಣವನ್ನು ಉತ್ಪಾದನೆಯನ್ನು ಮಾಡ್ತಾ ಹೋಗ್ತಿದೆ. ಜೊತೆಗೆ ಕರ್ನಾಟಕದ ಮತ್ತೊಂದು ಪ್ರಮುಖ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಖಾಸಗಿ ವಲಯದ ಯಾವುದಪ್ಪ ಅಂದ್ರೆ ಜಿಂದಾಲ್ ಫ್ಯಾಕ್ಟ್ರಿ. ಜಿಂದಾಲ್ ಅಂದ್ರೆ ಏನು, ಆ ಒಂದು ಕೈಗಾರಿಕೆ ಹೆಸರು ವಿಜಯನಗರ ಐರನ್ ಆ್ಯಂಡ್ ಸ್ಟೀಲ್ ಲಿಮಿಟೆಡ್ ಅಂತ ಕರಿತಾ ಹೋಗ್ತೀವಿ. ಯಾವುದು ಖಾಸಗಿ ಒಡೆತನದ ಕೈಗಾರಿಕೆ ಯಾವುದು, ಜಿಂದಾಲ್. ಎಲ್ಲಿ ಕಂಡುಬರೋದು, ಬಳ್ಳಾರಿ ಸಮೀಪದಲ್ಲಿರುವಂಥ ತೋರಣಗಲ್ಲನ್ನು ಬಳ್ಳಾರಿ ಸಮೀಪದಲ್ಲಿರುವಂಥ ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಬಳ್ಳಾರಿ ಜಿಲ್ಲೆಯ ತೋರಣಗಲ್ಲಿಯಲ್ಲಿ 2001ರಲ್ಲಿ ಅತ್ಯಾಧುನಿಕವಾದಂಥ ಕೋರ್ಯಾಕ್ಸ್ ತಂತ್ರಜ್ಞಾನ ಉಪಯೋಗಿಸಿ ಏನು ಮಾಡ್ತಾ ಹೋಗ್ತಾರೆ, ಈ ಜಿಂದಾಲ್ ಫ್ಯಾಕ್ಟ್ರಿಯನ್ನು ಸ್ಥಾಪನೆಯನ್ನು ಮಾಡ್ತಾ ಹೋಗ್ತಾರೆ. ಇದು ಕಬ್ಬಿಣ ಮತ್ತು ಉಕ್ಕನ್ನು ಏನು ಮಾಡ್ತಾ ಹೋಗ್ತೈತಿ, ಉತ್ಪಾದನೆಯನ್ನು ಮಾಡ್ತಾ ಹೋಗ್ತೈತಿ. ಕರ್ನಾಟಕದಲ್ಲಿ ಪ್ರಮುಖವಾಗಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗೆ ಒಂದು ಕೈಗಾರಿಕೆಗಳನ್ನು ನೋಡ್ತಾ ಹೋಗ್ತೀವಿ. ಒಂದನೇದು VISL ನೋಡ್ತಾ ಹೋಗ್ತೀವಿ, ಇನ್ನೊಂದು ಜಿಂದಾಲನ್ನು ನೋಡ್ತಾ ಹೋಗ್ತೀವಿ. ಇವೆರಡೂ ಕೈಗಾರಿಕೆಗಳು ಕಬ್ಬಿಣದ ಮತ್ತು ಉಕ್ಕಿನ ಕೈಗಾರಿಕೆಗೆ ಪ್ರಮುಖವಾಗಿ ಕಾಣ್ತಾ ಹೋಗ್ತೀವಿ. ತದನಂತರದಲ್ಲಿ ನೋಡ್ತಾ ಹೋಗ್ತೀವಿ ಹತ್ತಿ ಬಟ್ಟೆ ಕೈಗಾರಿಕೆ. ಹತ್ತಿ ಬಟ್ಟೆ ಕೈಗಾರಿಕೆಯು ಆ ಒಂದು ಮೊದಲಿಗೆ ಎಲ್ಲಿ ನೋಡ್ತಾವಪ್ಪ ಅಂದ್ರೆ ಆಧುನಿಕ ಕೈಗಾರಿಕೆಗಳಲ್ಲಿ ನೋಡ್ತಾ ಹೋಗ್ತೀವಿ. ಇದು ಒಂದು ರೀತಿಯ ಕೃಷಿ ಆಧಾರಿತ ಒಂದು ಕೈಗಾರಿಕೆ. ಪುರಾತನ ಕಾಲದೊಳಗೆ ಏನು ಮಾಡ್ತಿದ್ದಪ್ಪ ಅಂದ್ರೆ ಕೈಮಗ್ಗಗಳಿಂದ ಏನು ಮಾಡ್ತಿದ್ರು, ಬಟ್ಟೆ ನೇಯ್ಗೆಯನ್ನು ಮಾಡ್ತಾಯಿದ್ರು. ಕರ್ನಾಟಕದಲ್ಲಿ ಈ ಒಂದು ಪದ್ಧತಿ ಕೂಡ ಇತ್ತು. ಈಗಲೂ ಕೈಮಗ್ಗದಿಂದ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಬಟ್ಟೆ ನೇಯ್ತಾ ಹೋಗ್ತಾರೆ. ಜೊತೆಗೆ ಆ ಕೃತಕ ನಾರಿನ ಬಟ್ಟೆ, ವಿದೇಶಿಯ ಒಂದು ಹತ್ತಿ ಬಟ್ಟೆಯ ಒಂದು ಪೈಪೋಟಿ ನಡೆಯುವ ಈ ಹತ್ತಿ ಬಟ್ಟೆಗೂ ಈಗಲೂ ರಾಜ್ಯದಲ್ಲಿ ಅಪಾರವಾದಂಥ ಬೇಡಿಕೆಯನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆಧುನಿಕ ಹತ್ತಿ ಗಿರಣಿಗಳು ಯಾವಾಗ ಪ್ರಾರಂಭವಾಗ್ತಾವಪ್ಪ ಅಂದ್ರೆ ಈ ಒಂದು 19ನೇ ಶತಮಾನದೊಳಗೆ ಏನಾಗ್ತಾವಪ್ಪ ಅಂದ್ರೆ ಆರಂಭವಾಗ್ತಾವೆ. ಈ ಹತ್ತಿಯಿಂದ ಬೀಜ ಬೇರ್ಪಡಿಸುವಂಥ ಯಾವುದು ಜಿನ್ನಿಂಗ್ ಗಿರಣಿ, ಹತ್ತಿ ದಾರ ತೆಗೆಯುವಂಥ ಸ್ಪಿನ್ನಿಂಗ್ ಗಿರಣಿ ಒಂದು ಉತ್ತರದ ಒಂದು ಜಿಲ್ಲೆಗಳಲ್ಲಿ ಆರಂಭವಾಗೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಈ ಹತ್ತಿಯಿಂದ ಬೀಜ ಬೇರ್ಪಡಿಸುವಂಥ ಯಾವ ಗಿರಣಿಯನ್ನು ನೋಡ್ತೀವಿ, ಜಿನ್ನಿಂಗ್ ಗಿರಣಿಯನ್ನು ನೋಡ್ತಾ ಹೋಗ್ತೀವಿ. ಹತ್ತಿಯಿಂದ ದಾರ ತೆಗೆಯುವಂಥ ಯಾವ ಗಿರಣಿಯನ್ನು ನೋಡ್ತಾವಪ್ಪ ಅಂದ್ರೆ ಸ್ಪಿನ್ನಿಂಗ್ ಗಿರಣಿಯನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಮೊಟ್ಟ ಮೊದಲ ಒಂದು 1884ರೊಳಗೆ MSK ಗಿರಣಿ ಎಲ್ಲಿ ಸ್ಥಾಪನೆಗೊಳ್ತದಪ್ಪ ಅಂದ್ರೆ ಕಲಬುರಗಿ ಒಳಗೆ ಸ್ಥಾಪನೆ ಆಗ್ತೈತಿ. ಎಲ್ಲಿ 1884ರೊಳಗೆ MSK ಒಂದು ಗಿರಣಿ ಕಲಬುರಗಿ ಒಳಗೆ ಸ್ಥಾಪನೆ ಆಗ್ತದೆ. ಇದು ಯಾವ ಒಂದು ಕೈಗಾರಿಕೆ ಅಪ್ಪ ಅಂದ್ರೆ ಹತ್ತಿ ಬಟ್ಟೆ ಕೈಗಾರಿಕೆಯನ್ನು ನೆನಪಿಟ್ಕೋಬೇಕು. ತದನಂತರದಲ್ಲಿ ಹುಬ್ಬಳ್ಳಿಯೊಳಗೆ ಏನಾಗ್ತೈತಿ, ಈ ಒಂದು ಹತ್ತಿ ಬಟ್ಟೆ ಕೈಗಾರಿಕೆಗಳು ಪ್ರಾರಂಭಗಳಾಗ್ತಾ ಹೋಗ್ತವೆ. 1900 ಹೊತ್ತಿಗೆ ಆ ದೊಡ್ಡ ಹತ್ತಿ ಬಟ್ಟೆ ಗಿರಣಿಗಳು ಸ್ಥಾಪನೆ ಆಗ್ತವೆ. ಅವುಗಳಲ್ಲಿ ಬೆಂಗಳೂರಿನ ಬಿನ್ನಿ ಮಾಲ್, ಮಿನಾರ್ ಮಿಲ್, ಮೈಸೂರಿನ KR ಮಿಲ್, ದಾವಣಗೆರೆಯ ಕಾಟನ್ ಮಿಲ್ ಮುಂತಾದವು ಸ್ವಾತಂತ್ರ್ಯ ಪೂರ್ವದೊಳಗೆ ಏನಾಗ್ತಾವಪ್ಪ ಅಂದ್ರೆ ಸ್ಥಾಪನೆ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಆನಂತರ ಈ ಒಂದು ಹತ್ತಿ ಬೆಳೆಯುವಂಥ ಉತ್ತರದ ಬಯಲು ಪ್ರದೇಶದಲ್ಲಿ ಅಭಿವೃದ್ಧಿ ಕೊಡ್ತಾ ಹೋಗ್ತು. ಈ ದಾವಣಗೆರೆಯು ರಾಜ್ಯದ ಒಂದು ಅತಿ ಮುಖ್ಯ ಹತ್ತಿ ಬಟ್ಟೆ ಕೈಗಾರಿಕೆ ಕೇಂದ್ರ ಆಗ್ತೈತಿ. ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತಾ ಹೋಗ್ತೀವಿ. ಯಾವ ಜಿಲ್ಲೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತಾವಪ್ಪ ಅಂದ್ರೆ ದಾವಣಗೆರೆಯನ್ನು. ಯಾಕಪ್ಪ ದಾವಣಗೆರೆ ಅಂತ ಕರಿತಾವಪ್ಪ ಅಂದ್ರೆ ರಾಜ್ಯದ ಅತಿ ಮುಖ್ಯ ಹತ್ತಿ ಬಟ್ಟೆ ಕೈಗಾರಿಕಾ ಕೇಂದ್ರ ಆಗ್ತೈತಿ. ಮತ್ತು ಹುಬ್ಬಳ್ಳಿ, ಇಳಕಲ್, ಗುಳೇದಗುಡ್ಡ, ರಬಕವಿ, ಬಾಗಲಕೋಟೆ, ಮೊಣಕಾಲ್ಮೂರು, ಗದಗ ಮತ್ತು ಬೆಟಗೇರಿ, ಬಾದಾಮಿ, ಬೆಳಗಾವಿ, ನರಗುಂದ, ಗೋಕಾಕ್,
ಬಳ್ಳಾರಿ, ಹುಣಸೂರು, ನಂಜನಗೂಡು, ಪಿರಿಯಾಪಟ್ಟಣ, ಚಾಮರಾಜನಗರಗಳಲ್ಲೂ ಕೂಡ ಹತ್ತಿ ಬಟ್ಟೆ ನೂಲುವ ಮತ್ತು ನೇಯುವಂಥ ಗಿರಣಿಗಳನ್ನು ನೋಡ್ತಾ ಹೋಗ್ತೀವಿ. ಈ ಪ್ರಸ್ತುತ ಒಟ್ಟು 44 ಹತ್ತಿ ಬಟ್ಟೆ ಗಿರಣಿಗಳನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಈ ಪ್ರಸ್ತುತ ರಾಜ್ಯದೊಳಗೆ ಎಷ್ಟು ಹತ್ತಿ ಬಟ್ಟೆ ಗಿರಣಿಗಳನ್ನು ನೋಡ್ತಾ ಹೋಗ್ತೀವಿ ಅಂದ್ರೆ 44 ಹತ್ತಿ ಬಟ್ಟೆ ಗಿರಣಿಗಳನ್ನು ನೋಡ್ತಾ ಹೋಗ್ತೀವಿ. ಸರಾಸರಿ ಒಂದು ವಾರ್ಷಿಕ ಸರಾಸರಿ 5.1 ದಶಲಕ್ಷ ಮೀಟರ್ ಹತ್ತಿ ಬಟ್ಟೆಯನ್ನು ಉತ್ಪಾದನೆಯನ್ನು ಮಾಡ್ತಾ ಹೋಗ್ತೈತಿ. ಅದ್ರಾಗ ಹತ್ತಿ ಬಟ್ಟೆ ಕೈಗಾರಿಕೆದೊಳಗೆ. ಜೊತೆಗೆ ಇತ್ತೀಚೆಗೆ ಕೆಲವು ಹತ್ತಿ ಗಿರಣಿಗಳು ಯಾಕೆ ಮುಚ್ಚಲ್ಪಟ್ಟಿವೆ, ಯಾಕಪ್ಪ ಅಂದ್ರೆ ಈ ಕಚ್ಚಾ ಹತ್ತಿಯ ಕೊರತೆ. ಅಂದ್ರೆ ಈ ಹತ್ತಿ ಬಟ್ಟೆ ಕೈಗಾರಿಕೆ ಮೊದಲಿಗೆ ಕೃಷಿ ಆಧಾರಿತವಾದಂಥ ಕೈಗಾರಿಕೆ ಆಗ್ತೈತಿ. ಯಾಕಪ್ಪ ಅಂದ್ರೆ ಇಲ್ಲಿ ಮುಖ್ಯವಾಗಿ ಹತ್ತಿಯನ್ನು ಬೆಳೆದಪ್ಪ ಅಂದ್ರೆ ಆ ಕೈಗಾರಿಕೆಗಳು ನಡ್ತಾ ಹೋಗ್ತವೆ. ಹಾಗಾಗಿ ಕೈಗಾರಿಕೆಗಳು ಯಾಕೆ ಮುಚ್ಚುತ್ತಾವಪ್ಪ ಅಂದ್ರೆ ಈ ಕಚ್ಚಾ ಹತ್ತಿಯ ಕೊರತೆಯಿಂದ ಈ ಕೈಗಾರಿಕೆಗಳು ಮುಚ್ಚುತ್ತಾ ಹೋಗ್ತವೆ. ಹಳೆ ಯಂತ್ರಗಳು ಇರ್ತಾ ಹೋಗ್ತವೆ. ವಿದ್ಯುತ್ ಶಕ್ತಿ ಕೊರತೆಯನ್ನು ನೋಡ್ತಾ ಹೋಗ್ತೀವಿ. ಹೆಚ್ಚುತ್ತಿರುವಂಥ ಉತ್ಪಾದನಾ ವೆಚ್ಚವನ್ನು ನೋಡ್ತಾ ಹೋಗ್ತೀವಿ. ಕೃತಕ ನಾರಿನ ಬಟ್ಟೆಯ ಪೈಪೋಟಿ ಇನ್ನೂ ಮುಂತಾದ ಕಾರಣಗಳಿಂದ ಏನಾಗ್ತದಪ್ಪ ಅಂದ್ರೆ ಕೆಲವೊಂದು ಹತ್ತಿ ಗಿರಣಿಗಳು ಮುಚ್ಚುತ್ತಾ ಹೋಗ್ತವೆ. ಒಂದನೇದು ಕಚ್ಚಾ ಹತ್ತಿಯ ಕೊರತೆಯಿಂದ, ಎರಡನೇದು ಹಳೆಯ ಯಂತ್ರಗಳು, ವಿದ್ಯುತ್ ಶಕ್ತಿಯ ಕೊರತೆ ಮತ್ತು ಹೆಚ್ಚುತ್ತಿರುವಂಥ ಉತ್ಪಾದನೆ ವೆಚ್ಚ ಮತ್ತು ಕೃತಕ ನಾರಿನ ಬಟ್ಟೆಗಳ ಪೈಪೋಟಿಯು ಈ ಹತ್ತಿ ಗಿರಣ ಮುಚ್ಚಕ್ಕೆ ಏನಾಗ್ತೈತಿ ಕಾರಣಗಳು ಆಗ್ತವೆ. ಜೊತೆಗೆ ಕರ್ನಾಟಕದಲ್ಲಿ ಈ ಜವಳಿಯ ಉತ್ತಮದ ಪರಿಸ್ಥಿತಿಯನ್ನು ಸುಧಾರಿಸೋ ಸಲುವಾಗಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಸುವರ್ಣ ಜವಳಿ ನೀತಿ ಯಾವಾಗಪ್ಪ ಅಂದ್ರೆ 2008ರಿಂದ 13 ಒಳಗೆ ಯೋಜನೆಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀವಿ. ಯಾವಾಗ 2008ರಿಂದ 13 ಒಳಗೆ ಯಾವ ನೀತಿ? ಸುವರ್ಣ ಜವಳಿ ನೀತಿ ಎಂಬ ಯೋಜನೆಯನ್ನು ಸರ್ಕಾರ ಪ್ರಾರಂಭ ಮಾಡ್ತಾ ಹೋಗ್ತೀವಿ. ಈ 11 ಜಿಲ್ಲೆಯೊಳಗೆ ಏನು ಮಾಡ್ತಾವೆ? ಬಟ್ಟೆಯ ಸಿದ್ಧ ಉಡುಪಿನ ಪಾರ್ಕ್ಗಳನ್ನು ಸ್ಥಾಪನೆ ಮಾಡ್ತಾ ಹೋಗ್ತೀವಿ. ಎಷ್ಟು ಜಿಲ್ಲೆಯೊಳಗೆ? 11 ಜಿಲ್ಲೆಯೊಳಗೆ ಬಟ್ಟೆಯ ಸಿದ್ಧ ಉಡುಪಿನ ಪಾರ್ಕ್ಗಳನ್ನು ಸ್ಥಾಪನೆ ಮಾಡ್ತಾ ಹೋಗ್ತೀವಿ. ಇವುಗಳ ಉತ್ಪಾದನೆಯನ್ನು ವಿದೇಶಗಳಿಗೆ ರಫ್ತು ಮಾಡುವುದು ಇದರ ಉದ್ದೇಶ. ಅಂದರೆ ಕರ್ನಾಟಕದಲ್ಲಿ ಈ ಜವಳಿಯ ಉದ್ಯಮ ಪರಿಸ್ಥಿತಿಯನ್ನು ಸುಧಾರಿಸುವ ಸಲುವಾಗಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ 2008ರಿಂದ 13 ಯೋಜನೆಯೊಳಗೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಸುವರ್ಣ ಜವಳಿ ನೀತಿ ಅಂತಂದು ಯೋಜನೆಯನ್ನು ಕೈಗೊಳ್ತಾರೆ. ಈ ಯೋಜನೆ 11 ಜಿಲ್ಲೆಯೊಳಗೆ ಬಟ್ಟೆಯ ಸಿದ್ಧ ಉಡುಪಿನ ಪಾರ್ಕ್ಗಳನ್ನ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಇದರ ಉದ್ದೇಶ ಏನಪ್ಪ ಅಂದರೆ ಇವುಗಳ ಉತ್ಪಾದನೆಯನ್ನು ವಿದೇಶಗಳಿಗೆ ರಫ್ತು ಮಾಡೋದು ಇದರ ಮುಖ್ಯ ಉದ್ದೇಶವನ್ನು ಕಾಣ್ತವೆ. ಈಗಾಗಲೇ ಈ ಬಟ್ಟೆಯ ರಫ್ತಿನಲ್ಲಿ ಕರ್ನಾಟಕವು ಎಷ್ಟನೇ ಸ್ಥಾನದಲ್ಲಿ ನೋಡ್ತಾವಪ್ಪ ಅಂದರೆ 2ನೇ ಸ್ಥಾನದಲ್ಲಿ ನೋಡ್ತಾ ಹೋಗ್ತವೆ. ಅಂದರೆ ಕರ್ನಾಟಕದ ಬಟ್ಟೆಯ ರಫ್ತಿನಲ್ಲಿ ಎಷ್ಟನೇ ಸ್ಥಾನಪ್ಪ ಅಂದ್ರೆ ಭಾರತದೊಳಗಪ್ಪ ಅಂದ್ರೆ ಕರ್ನಾಟಕವು 2ನೇ ಸ್ಥಾನವನ್ನು ಕಾಣ್ತಾ ಹೋಗ್ತೀವಿ. ಹಾಗಾದ್ರೆ ಈ ಸಿದ್ಧ ಉಡುಪಿನ ಪಾರ್ಕ್ಗಳು ಎಲ್ಲೆಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ದೊಡ್ಡಬಳ್ಳಾಪುರ, ಆನೇಕಲ್, ಬೆಳಗಾವಿ, ಮೈಸೂರು, ರಾಮನಗರಗಳಲ್ಲಿ ಈ ಸಿದ್ಧ ಉಡುಪಿನ ಪಾರ್ಕ್ಗಳನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟು ಏನಪ್ಪ ಅಂದ್ರೆ ಹತ್ತಿ ಬಟ್ಟೆ ಕೈಗಾರಿಕೆಯ ಮಾಹಿತಿ ಆಗ್ತದೆ. ಈ ತರಗತಿ ಎಷ್ಟಾಗಿತ್ತು ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.